ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಬೇಕಾದಂತಹ ಕ್ಲೀನಿಂಗ್ ಐಟಮ್ಸ್, ಬಾತ್ರೂಮ್ ಐಟಮ್ಸ್ ಏನೇನು ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮನೆ ಅಂದಮೇಲೆ ಎಲ್ಲ ರೀತಿಯ ಖರ್ಚುಗಳು ಇದ್ದೇ ಇರುತ್ತೆ. ಸೋಪು, ಶಾಂಪು, ಪೇಸ್ಟು ಎಲ್ಲ ರೀತಿಯೂ ಇದ್ದೇ ಇರುತ್ತೆ. ನಾನು ದಿನಸಿ ಸಾಮಾನನ್ನ ಹೇಗೆ ಲಿಸ್ಟ್ ಮಾಡಬೇಕು ಅಂತಲೂ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆಯೇ ಮಂತ್ಲಿ ಬಜೆಟ್ ಹೇಗೆ ಪ್ಲ್ಯಾನ್ ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ಕೂಡ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಎರಡು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಆ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ಇವಾಗಲೇ ವಾಚ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಫಸ್ಟು ಬಟ್ಟೆ ಸೋಪಿಂದ ಸ್ಟಾರ್ಟ್ ಮಾಡ್ತೀನಿ. ಬಟ್ಟೆ ಸೋಪು ನಿಮಗೇನಾದರೂ ವಾಷಿಂಗ್ ಮಿಷಿನ್ ಇದ್ದರೆ ಬಟ್ಟೆ ಸೋಪಿನ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಪರ್ ಡೇಗೆ ಒಂದು ಸೋಪ್ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಅದರಿಂದ ನನಗೆ 30 ಡೇಸ್ಗೆ 30 ಸೋಪ್ ಬೇಕು. ನಾವು ಇದನ್ನು ಹೋಲ್ಸೇಲ್ ಅಂಗಡಿಯಲ್ಲಿ ಖರೀದಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೊರಗಡೆ ನಾವು ಒಂದು ಸೋಪನ್ನು ಪರ್ಚೇಸ್ ಮಾಡ್ತೀವಂದರೆ ಒಂದು ಸೋಪ್ಗೆ ನಮಗೆ 10 ರೂಪಾಯಿ ಬೀಳುತ್ತೆ. ಆದರೆ ಹೋಲ್ಸೇಲ್ ಅಂಗಡಿಯಲ್ಲಿ ನಮಗೆ ಒಂದು ಸೋಪ್ಗೆ 9 ರೂಪಾಯಿ ಬೀಳುತ್ತೆ. ಆದರೆ ನೀವು ಬಲ್ಕಲ್ಲಿ ತೊಗೊಂಡ್ರೆ ಮಾತ್ರ, ಅಂದರೆ ಒಂದೇ ಸಲ 10-20 ತೊಗೊಂಡ್ರೆ ನಿಮಗೆ ಅದು 1 ರೂಪಾಯಿ 2 ರೂಪಾಯಿ ಕಡಿಮೆಯಾಗಿ ಹಾಕ್ಕೊಡ್ತಾರೆ. ಈಗ ನಾನು ಪರ್ ಡೇ ಒಂದು ಸೋಪ್ ಹಾಗೆಯೇ 30 ಡೇಸ್ಗೆ 30 ಸೋಪ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದ್ದರೆ ನಿಮಗೆ ಅದರ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ನಾನಿಲ್ಲಿ ಲೈವ್ ಬೈ ಸೋಪನ್ನು ತಗೋತಾ ಇದ್ದೀನಿ. ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ತರಾವರಿ ಸೋಪ್ಗಳು ಯೂಸ್ ಮಾಡ್ತಾರೆ. ನಾನು ಲೈವ್ ಬೈ ಸೋಪ್ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ, 1-2-3 ಜನ. ಅದರಿಂದ ಲೈವ್ ಬೈ ಸೋಪ್ ತೊಗೋತಾ ಇದ್ದೀನಿ. ಲೈವ್ ಬೈ ಸೋಪ್ ನಾವು ಒಟ್ಟಿಗೆ ಒಂದು 40 ರೂಪೀಸ್తో 50 ರೂಪೀಸ್తో ಒಂದೇ ತೊಗೋಬೋದು. ಆದರೆ ನೀರು ಬಿದ್ದು ಎಲ್ಲ ಹಾಳಾಗುತ್ತೆ ಅಂತ 10 ರೂಪಾಯಿದು 5 ಸೋಪ್ ತೊಗೊಂಡಿದ್ದೀನಿ. 5 ಸೋಪ್ ತೊಗೊಂಡ್ರೆ ನನಗೆ ಒಂದು ಸೋಪು ಅವರು ಎಕ್ಸ್ಟ್ರಾ ಕೊಡ್ತಾರೆ ಅಂಗಡಿ ಕಡೆಯಿಂದ. ಸರ್ಫೆಕ್ಸಲ್ಲಿ ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ನನಗೆ ಅರ್ಧ kg ಸರ್ಫೆಕ್ಸಲ್ ಪೌಡರ್ ಬಂದು 15 ಡೇಸ್ ಬರುತ್ತೆ. ಒಂದಕ್ಕೆ 75 ರೂಪೀಸು, ಅಂದರೆ ಅರ್ಧ kgಗೆ 75 ರೂಪಾಯಿ ತೊಗೋತಾರೆ. ನೆಕ್ಸ್ಟ್ ಇಲ್ಲಿ ಫಿನಾಯ್ಲ್ ತೊಗೋತಾ ಇದ್ದೀನಿ. ಫಿನಾಯ್ಲ್ ನೀವು ಹೊರಗಡೆ ತೊಗೋತೀನಂದರೆ ಆಲ್ಮೋಸ್ಟ್ 100 ರೂಪಾಯಿವರೆಗೂ ಆಗ್ಬೋದು. ನಾನಿಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೋತಾ ಇರೋದ್ರಿಂದ ನನಗೆ 60 ರೂಪಾಯಿ ಬೀಳುತ್ತೆ. ಒಂದು ಅಂದಾಜು ಮೇಲೆ ನೀವು ಬೇರೆ ಕಡೆ ತೊಗೋತೀನಿ ಅಂದರೆ 80 ರೂಪಾಯಿ ಆಗ್ಬೋದು. ಸೊ ನನಗಿಲ್ಲಿ 20 ರೂಪಾಯಿ ಸೇವ್ ಆಗುತ್ತೆ. ನೆಕ್ಸ್ಟು ನಾನು ಎಕ್ಸೋ ಡಿಶ್ ವಾಶ್ ಬಾರ್ ತೊಗೋತಾ ಇದ್ದೀನಿ. ಹೊರಗಡೆ ನೀವು ಪರ್ಚೇಸ್ ಮಾಡಿದ್ರೆ 70 ರೂಪಾಯಿ 75 ರೂಪಾಯಿ ಆಗುತ್ತೆ. ಇಲ್ಲಿ ನನಗೆ 65 ರೂಪಾಯಿಗೆ ಸಿಗುತ್ತೆ. ನೆಕ್ಸ್ಟು ನಾನು ಸಬೀನಾ ಪೌಡರ್ ನಾವು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡಲ್ಲ. ನಾವು ದೇವ್ರ ಸಾಮಾನು ಏನಾದ್ರು ಕ್ಲೀನ್ ಮಾಡಬೇಕಾಗಿದ್ದರೆ ಮಾತ್ರ ಅದನ್ನು ಯೂಸ್ ಮಾಡ್ತೀವಿ. ನಮಗೆ ಹೊರಗಡೆ ರೇಟು 15 ರೂಪಾಯಿ ಇದೆ. ಆದರೆ ನಾವು ಹೋಲ್ಸೇಲ್ ಅಂಗಡಿಲಿ ತೊಗೊಳೋದ್ರಿಂದ 12 ರೂಪಾಯಿಗೆಲ್ಲ ಸಿಗುತ್ತೆ. ಲಕ್ಸ್ ಸೋಪ್ ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿದೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ತರಾವರಿ ಯೂಸ್ ಮಾಡ್ತೀವಂತ. ಲಕ್ಸ್ ಸೋಪ್ ನಾನು 2 ತೊಗೊಂಡಿದ್ದೀನಿ. ಕ್ಲಿನಿಕ್ ಪ್ಲಸ್ ಶಾಂಪು ನನಗೆ ಒಂದು ದಿನಕ್ಕೆ ಮನೆಯಲ್ಲಿ 10 ಜನ ಇದ್ದೀವಿ. ಅದರಲ್ಲಿ 5 ಜನ ಅಂತೂ ಮ್ಯಾಕ್ಸಿಮಮ್ ದಿನಕ್ಕೆ 5 ಜನ ಸ್ನಾನ ಮಾಡ್ತಾನೇ ಇರ್ತೀವಿ ತಲೆಗೆ. ಆಗಿಂದ ನನಗೆ ಶಾಂಪು ಬೇಕು. ದಿನಕ್ಕೆ 5-10 ತೊಗೊಂಬರ್ತೀವಂದರೆ ನಮಗದು ವೇಸ್ಟ್ ಆಫ್ ಮನಿ ಆಗುತ್ತೆ. ನಾವು ಹೊರಗಡೆ ತೊಗೊಂಡ್ರೆ ದುಡ್ಡು ಜಾಸ್ತಿ ಆಗುತ್ತೆ. ನಾನು ಇಲ್ಲಿ 100 ಶಾಂಪು ಒಟ್ಟಿಗೆ ತೊಗೊಳೋದ್ರಿಂದ ನನಗೆ 2-3 ಶೀಟು ನನಗೆ ಫ್ರೀ ಸಿಗುತ್ತೆ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಸೋಪು. ಅವ್ರಿಗೋಸ್ಕರ ಅಂತ ಒಂದು ಸೋಪ್ ತೊಗೊಳ್ಳೇಬೇಕು. ಹೊರಗಡೆ ತೊಗೊಂಡ್ರೆ ನನಗೆ 50 ರೂಪೀಸ್ವರೆಗೂ ಆಗುತ್ತೆ. ಆದರೆ ನನಗೆ ಇಲ್ಲಿ 32 ರೂಪೀಸಿಂದ 40 ಒಳಗಡೆ ಒಂದು ಮೈಸೂರು ಸ್ಯಾಂಡಲ್ ಸೋಪನ್ನ ನಾನು ಪರ್ಚೇಸ್ ಮಾಡ್ತೀನಿ. ಇದರಿಂದ ನಾನು ಒಂದು ಕೋಲ್ಗೇಟ್ ಪೇಸ್ಟ್ ಕೂಡ ಇದರಲ್ಲಿ ಬರೆದಿಲ್ಲ, ಮಿಸ್ ಮಾಡಿದ್ದೀನಿ. ಒಂದು ಕೋಲ್ಗೇಟ್ ಪೇಸ್ಟ್ ಕೂಡ ನಾವು ಫ್ಯಾಮಿಲಿ ಪ್ಯಾಕ್ ತೊಗೋತೀವಿ. ಸಿಂಗಲ್ ತೊಗೊಂಡ್ರೆ ನಮ್ಮ ಮನೆಗೆ ದಿನ ಒಂದೊಂದು ಪೇಸ್ಟ್ 10 ರೂಪಾಯಿದು 20 ರೂಪೀಸ್ದು ಬೇಕು. ಇದರಿಂದ ನನಗೆ ತುಂಬ ದುಡ್ಡು ಸೇವ್ ಆಗುತ್ತೆ. ಯಾವ ರೀತಿ ಸೇವ್ ಆಗುತ್ತೆ ಅಂತ ನಿಮ್ಗಾಗಲೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದೊಂದು ಐಟಮಿಂದ ಕಡಿಮೆ ಅಂದರೆ ಏನಿಲ್ಲ ಅಂದರೂ 5-10 ರೂಪಾಯಿ ಸೇವ್ ಆಗುತ್ತೆ. ಈಗ ನೀವು ನೋಡಿದ್ದೀರಾ, ವೀಲ್ ಸೋಪಲ್ಲಿ ನನಗೆ ಪರ್ ಡೇ ಒಂದು ಸೋಪ್ ಬೇಕಾದರೆ ನನಗೆ 3 ಸೋಪ್ ಎಕ್ಸ್ಟ್ರಾ ಸಿಗುತ್ತೆ. 9 ರೂಪಾಯಿ ಒಂದು ಸೋಪ್ ರೇಟ್ ಆದ್ರೂ 3 ಸೋಪ್ ಎಕ್ಸ್ಟ್ರಾ ಸಿಗುತ್ತೆ. 30 ರೂಪಾಯಿ ಸೇವ್ ಆಯಿತು. ನೆಕ್ಸ್ಟು ಲೈವ್ ಬೈ ಸೋಪಲ್ಲಿ ಒಂದು ಸೋಪ್ ಫ್ರೀ ಸಿಗುತ್ತೆ ಅಂತ ಹೇಳಿದೆ, ಅಲ್ಲಿ ನನಗೆ 10 ರೂಪಾಯಿ ಸೇವ್ ಆಯಿತು.
ಇಲ್ಲಿ ಸರ್ಫ್ ಎಕ್ಸೆಲ್ ನಾನು ಅರ್ಧ ಕೆ ಜಿ ಬರ್ಕೊಂಡಿದ್ದೀನಿ. ಪರ್ ಡೇ ನನಗೆ ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಪರ್ ಡೇಗೆ 10 ರೂಪಾಯಿದು ಒಂದು ಪ್ಯಾಕೆಟ್ ಖಂಡಿತ ಯೂಸ್ ಮಾಡ್ತೀವಿ. ನಾನಿಲ್ಲಿ 75 ರೂಪಾಯಿ ಕೊಡೋದ್ರಿಂದ ನನಗೆ ಇನ್ನೂ 75 ರೂಪಾಯಿ ಸೇವ್ ಆಗುತ್ತೆ. ಒಂದು ದಿನಕ್ಕೆ 10 ರೂಪಾಯಿ ನಾನು ಖರ್ಚು ಮಾಡಿದ್ರೂ ತಿಂಗಳಿಗೆ ಅಂದರೆ 15 ದಿವಸಕ್ಕೆ 150 ರೂಪಾಯಿ ಖರ್ಚಾಯಿತು. ಆದರೆ ನಾನು ಹೋಲ್ಸೇಲಲ್ಲಿ ತಗೊಳ್ಳೋದ್ರಿಂದ ನನಗೆ 75 ರೂಪಾಯಿವರೆಗೂ ಸೇವ್ ಆಗುತ್ತೆ. 10 ರೂಪಾಯಿ 20 ರೂಪಾಯಿ ಅಂತೆಲ್ಲ ನೋಡಬೇಡಿ, ಉಳಿತಾಯ ಸ್ಟಾರ್ಟ್ ಆಗೋದೇ 10 ರೂಪಾಯಿಂದ. ನೆಕ್ಸ್ಟ್ ನಾನು ಫಿನಾಯ್ಲಿಗೆ ಬಂದರೆ ನನಗೆ 20 ರೂಪಾಯಿ ಸೇವ್ ಆಗುತ್ತೆ. ಯಾಕಂದರೆ ಹೊರಗಡೆ ನಾನು ಆಗಲೇ ಹೇಳ್ದಂಗೆ 80 ರೂಪಾಯಿಂದ 100 ರೂಪಾಯಿವರೆಗೂ ಒಂದು ಫಿನಾಯ್ಲ್ ಇರುತ್ತೆ. ಎಕ್ಸೋ ಡಿಶ್ ವಾಶ್ ಬಾರಲ್ಲಿ ನನಗೆ 5 ರೂಪಾಯಿ ಸೇವ್ ಆಗುತ್ತೆ. ಸಬೀನಾ ಪೌಡರಲ್ಲೂ ಕೂಡ ಅಷ್ಟೇ 3 ರೂಪಾಯಿ ಸೇವ್ ಆಗುತ್ತೆ. 2 ರೂಪಾಯಿ 3 ರೂಪಾಯಿ ಅಂತೆಲ್ಲ ಮುಲಾಜ್ ನೋಡಬೇಡಿ, 1 ರೂಪಾಯಿನೂ ಕೂಡ ತುಂಬಾ ಇಂಪಾರ್ಟೆಂಟು. ಉಳಿತಾಯ ಮಾಡೋರು ಗೊತ್ತಿರುತ್ತೆ 1 ರೂಪಾಯಿ ಉಳಿತಾಯ ಮಾಡೋದು ಎಷ್ಟು ಕಷ್ಟ ಅಂತ. ಲಕ್ಸ್ ಸೋಪು ನಾನು 2 ತೊಗೋತೀನಿ. ಅದರಲ್ಲಿ ನನಗೇನು ಸೇವ್ ಆಗೋಲ್ಲ, ಯಾಕಂದರೆ ಅವರು ಬಲ್ಕಲ್ಲಿ 5-10 ತೊಗೊಂಡ್ರೆ ಮಾತ್ರ ನಮಗೆ ಸೇವ್ ಕೊಡ್ತಾರೆ. ಲಕ್ಸ್ ಸೋಪು 1 ರೂಪಾಯಿ ಕಡಿಮೆ ಮಾಡ್ತಾರೆ, ನನಗೆ 18 ರೂಪಾಯಿವರೆಗೂ ಆಗುತ್ತೆ. ಕ್ಲಿನಿಕ್ ಪ್ಲಸ್ಸಲ್ಲಿ ನಾನು ಹೇಳಿದೆ 2 ಶೀಟ್ ನನಗೆ ಎಕ್ಸ್ಟ್ರಾ ಕೊಡ್ತಾರೆ ಅಂತ. 2 ಶೀಟ್ ನನಗೆ ಎಕ್ಸ್ಟ್ರಾ ಕೊಟ್ಟರೆ ಆಲ್ಮೋಸ್ಟ್ 15ರಿಂದ 30 ಶಾಂಪು ನನಗೆ ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿ ನನಗೆ 15ರಿಂದ 30 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ಮೈಸೂರು ಸ್ಯಾಂಡಲ್ ಸೋಪಲ್ಲಿ ನನಗೆ 20 ರೂಪಾಯಿವರೆಗೂ ಉಳಿತಾಯ ಆಗುತ್ತೆ. ಯಾಕಂದರೆ 20 ರೂಪಾಯಿ ಅಲ್ಲ, 2ರಿಂದ 3 ರೂಪಾಯಿ ಉಳಿತಾಯ ಆಗುತ್ತೆ. ನಾನು ಇಲ್ಲಿ 50 ರುಪೀಸ್ ತಗೊಳ್ಳಲ್ಲ ಹೊರಗಡೆ. ಹೋಲ್ಸೇಲ್ ಅಂಗಡಿಲಿ ನನಗೆ 32 ರುಪೀಸ್ಗೆಲ್ಲ ಸಿಗುತ್ತೆ. ನೀವು ಅದನ್ನೇ ಸಪ್ರೇಟಾಗಿ ತೊಗೋತೀನಿ ಅಂದರೆ 50 ರೂಪಾಯಿ ತೊಗೋತಾರೆ. ಇದಿಷ್ಟು ತೊಗೊಂಡು ಚೌಕಾಸಿ ಮಾಡಿ ಏನು ಇಷ್ಟೊಂದು ಐಟಮ್ ತೊಗೊಂಡಿದ್ದೀವಿ ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಅದರಲ್ಲೂ 10 ರೂಪಾಯಿ 20 ರೂಪಾಯಿ ಅವರು ಎಕ್ಸ್ಟ್ರಾ ಮಾಡಿ ಕಡಿಮೆ ಮಾಡ್ಕೊಂಡು ಕೊಡ್ತಾರೆ. ಇದು ನಾವು ಮನಿ ಸೇವ್ ಮಾಡುವಂಥ ಸಿಂಪಲ್ ಟೆಕ್ನಿಕ್ಸು. 2 ರೂಪಾಯಿ 3 ರೂಪಾಯಿ ಅಂತೆಲ್ಲ ನೀವು ಕೇವಲವಾಗಿ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಹಿಳೆಯರು ಸೇವಿಂಗ್ ಮಾಡೋ ಅಂಥ ಒಂದು ಸಿಂಪಲ್ ಮೆಥಡ್ ಇದು. ಇಷ್ಟರಲ್ಲೇ ನನಗೆ ಮಂತಿಗೆ ನಾನು 200ರಿಂದ 300ವರೆಗೂ ಸೇವ್ ಮಾಡ್ಬೋದು. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ 200 ರುಪೀಸ್ ಸೇವಿಂಗ್ ಬರುತ್ತೆ. ಪರ್ ಮಂತ್ ನೀವು 200 ಸೇವ್ ಮಾಡಿದ್ರೂ ವರ್ಷಕ್ಕೆ ಎಷ್ಟೋ 2400 ರೂಪಾಯಿವರೆಗೂ ಉಳಿತಾಯ ಮಾಡ್ಬೋದು. ಇದಿಷ್ಟರಲ್ಲಿ ನಾನು ಇಷ್ಟು ಸೇವ್ ಮಾಡ್ತೀನಿ. ಮಂತ್ಲಿ ರೇಷನ್ ಬಜೆಟಲ್ಲಿ ನಾನು ಎಷ್ಟು ಸೇವ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ಈ ಒಂದು ಕಂಟೆಂಟ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.